ಇಂದು ಮೈಸೂರಿನ ನಗರ ಕಾಂಗ್ರೆಸ್ ಸಮಿತಿಯ ಚಾಮರಾಜನಗರ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕ್ ಅಧ್ಯಕ್ಷರಾದ ಶ್ರೀ ರವಿ ಮಂಚೇಗೌಡನ ಕಪ್ಲು ಇವರು ಮತ್ತು ಪದಾಧಿಕಾರಿಗಳು ಸೇರಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು. ಇವಾಗ ತಾನೇ ಜಯಂತ್ಯೋತ್ಸವನ ಆಚರಿಸಿದರೆ ಜಗನ್ಮೋಹನ್ ಅವ್ರದ್ದು, ಅದರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ದೇಶದ ಅಪ್ರತಿಮ ನಾಯಕರು ಬಾಬು ಜಗಜ್ಜೀವನ್ ರಾಮ್ ರವರ ಇವತ್ತು ಜನ್ಮ ದಿನಾಚರಣೆಯ ಪ್ರಯುಕ್ತ ನಾವೆಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು, ಚಾಮರಾಜನಗರ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕಿನ ಪದಾಧಿಕಾರಿಗಳು ಈ ದಿನ ನಾವು ಅವರ ಇತಿಹಾಸಗಳನ್ನು ಅವರ ಮತ್ತೆ ಮೆಲುಕಾಕುವಂಥದ್ದು, ಈ ಸಮಾಜಕ್ಕೆ ಏನು ಸಂದೇಶವನ್ನು ಕೊಟ್ಟಿದ್ದಾರೆ, ಭಾವೈಕ್ಯತೆಯ ಸಂದೇಶವನ್ನು ಕೊಟ್ಟಿರತಕ್ಕಂತಹ ಬಾಬು ಜಗಜ್ಜೀವನ್ ರಾಮರವರ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ಈ ನಾಡಿನಲ್ಲಿ ಎಲ್ಲರೂ ಕೂಡ ಸರ್ವ ಸಮಾನರು ಅನ್ನುವಂತಹ ಒಂದು ಎಚ್ಚರಿಕೆಯ ಮಾತುಗಳನ್ನು ನಮ್ಮ ಸಮಾಜಕ್ಕೆ ಸಾರಿದರು. ಆ ಒಂದು ಕಾರಣದಿಂದ ನಾವೆಲ್ಲರೂ ಕೂಡ ಪ್ರತಿ ವರ್ಷ ನಾವು ನಮ್ಮ ಬಾಬು ಜಗಜ್ಜೀವನ್ ರಾಮರ ಮಹಾತ್ಮರ ಒಂದು ಪುಣ್ಯ ಸ್ಮರಣೆಯನ್ನು ನಾವು ಮಾಡ್ತೇವೆ. ಅವರ ಇತಿಹಾಸಗಳನ್ನು ಮುಂದಿನ ಸಮಾಜಕ್ಕೆ ತಿಳಿಸುವಂತಹ ಪ್ರಯತ್ನವನ್ನು, ಇತಿಹಾಸವನ್ನು ಇವತ್ತು ಕೂಡ ಅನೇಕರು ವಿಜಯ ಕರ್ನಾಟಕದಲ್ಲಿ ಅನೇಕ ವೃತ್ತಪತ್ರಿಕೆಗಳೆಲ್ಲ ಕೂಡ ಇವರ ಸ್ಮರಣೆಯನ್ನು, ಅವರ ಇತಿಹಾಸವನ್ನು ನಮಗೆ ಹೇಳಿರುವಂಥದ್ದು ನಮಗೆಲ್ಲರೂ ಕೂಡ ಒಂದು ಭಾವೈಕ್ಯತೆಯ ಸಂಕೇತವಾಗಿ ನಾವು ಅವರ ಪ್ರತಿದಿನ ಅವರ ಇತಿಹಾಸವನ್ನು ಮೆಲುಕು ಹಾಕುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಇವರು ಪ್ರಧಾನಮಂತ್ರಿನೇ ಆಗಬೇಕಿತ್ತಲ್ಲ ಸರ್? ಹೌದು, ಯಾಕಂದರೆ ನಮ್ಮಲ್ಲಿ ಅನೇಕ ಮಹಾತ್ಮರು, ಅನೇಕ ಹೋರಾಟಗಾರರಿದ್ದರು. ಬಾಬು ಜಗಜ್ಜೀವನ್ ರಾಮರು ಕೂಡ ಈ ಭಾರತದ ಪ್ರಧಾನಮಂತ್ರಿಗಳಾಗಿ ಬರಬೇಕಾಗಿತ್ತು. ಅವರು ಅವಕಾಶದಿಂದ ಸ್ವಲ್ಪ ದರದಲ್ಲೇ ಅವರು ಅವಕಾಶ ವಂಚಿತರಾಗಿರುವಂತಹ ಇತಿಹಾಸವನ್ನು ನಾವು ಅಲ್ಲಿ ನೋಡ್ತೇವೆ. ಯಾಕಂದರೆ ಅವರ ಇತಿಹಾಸಗಳನ್ನು ಮರುಕಳಿಸುವಂತಹ ಪ್ರಯತ್ನಗಳು ಅಲ್ಲಲ್ಲಿ ಮಾದರಿಯಾಗಿ ಈ ಸಮಾಜಕ್ಕೆ. ಓಕೆ, ಥ್ಯಾಂಕ್ ಯು ಸರ್. ಇದೇ ಸಂದರ್ಭದಲ್ಲಿ ಚಂದನ್ ರಾಜ್, ಜಯಪ್ರಕಾಶ್, ಸೋಮು ಕುಮಾರ್ ಹಾಗೂ ಶಿವು ಪ್ರಧಾನ ಕಾರ್ಯದರ್ಶಿ ಹಾಜರಿದ್ದರು.